ದಯಮಾಡಿ ಹತ್ತಿರ ಕ್ಷಮಿಸಿ ಮಹಾಪ್ರಭುಗಳೇ, ತುಂಬಾ ತಡವಾಗಿ ಬಂದು ನಿಮ್ಮ ಹೃದಯವನ್ನು ನೋಯಿಸ್ಬಿಟ್ಟೆ. ದೂರನೇ ನನ್ನ ಹತ್ರ ಮಾತಾಡ್ಬಿಡೋದು. ನಿನ್ನಂತ ಪ್ರೇಯಸಿಯ ಪ್ರೀತಿ ಪ್ರೇಮ ನನಗೆ ಬೇಕಾಗಿಲ್ಲ. ಹಾರ್ದಿಕ್, ಯಾಕೆ ನನ್ನ ಮೇಲೆ ನೀವು ಅಷ್ಟೊಂದು ಕೋಪನ? ನೋಡಿ, ಈ ಕೋಪದಲ್ಲೂ ಕೂಡ ನೀವು ಇಷ್ಟು ಮುದ್ದಾಗಿ ಕಾಣ್ತಾ ಇದ್ದೀರ. ಇದಕ್ಕೆ ಏನ್ ಕಡಿಮೆ ಇಲ್ಲ. ಇಂಥ ಟೈಮ್ ನೀನು ಚೆನ್ನಾಗಿ ಅಲ್ವೇ? 2 ದಿನ ಆಯ್ತು, ಫೋನ್ ಇಲ್ಲ, ಮೆಸೇಜ್ ಇಲ್ಲ. ಅಲ್ಲ, ಈ ಭೂಮಿ ಮೇಲೆ ಈ ನಿನ್ನ ಪ್ರೇಯಸಿ ಪ್ರೇಮಿ ಈ ಬೆಳಗಿದ್ದಾರಂತ ನಿಮಗೆ ಕಣ್ಣಲ್ಲಿ ಬೇಡ ಮಾತಾಡ್ಕೊಂಡು ಹೋಗಲಿಲ್ಲ. ಸಾರಿ ಹಾರ್ದಿಕ್, ಯಾಕಂದ್ರೆ ನಾವಿಬ್ರು ಪ್ರೀತಿ ಮಾಡ್ತಾ ಇರೋ ವಿಷಯ ಅಣ್ಣನಿಗೆ ಗೊತ್ತಾಗ್ಲಿ. ಆದ್ರೆ ನಮ್ಮ ತಂದೆಯವ್ರಿಗೆ ಏನಾದ್ರೂ ಗೊತ್ತಾಗ್ಬಿಟ್ರೆ ಅಷ್ಟೇ. ವಜ್ರಶ್ರೀ ನೋಡು, ನಿನ್ನ ಕುಟುಂಬದಲ್ಲಿ ಯಾವ ರೀತಿ ಜನರಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಆದರೆ ನಿಮ್ಮ ತಂದೆ ಸುಮಾರು ಸಿಂಗ ಇದ್ದಾರಲ್ಲ, ಅವರು ಸ್ವಲ್ಪ ಕ್ರೂರಿ ಅಂತ ನಾನು ಕೆಲವರಿಂದ ಕೇಳ್ಪಟ್ಟಿದ್ದೀನಿ. ಇದು ನಿಜನಾ? ಹೌದು, ನಮ್ಮ ತಂದೆ ನಮ್ಮನ್ನ ತುಂಬಾ ಮುದ್ದಾಗಿ ಬೆಳೆಸಿದ್ದಾರೆ. ಆದ್ರೆ ನಮ್ಮ ತಂದೆಯವರ ಮನಸ್ಸಿಗೆ ಯಾರಾದರೂ ನೋವನ್ನು ಉಂಟು ಮಾಡಿದ್ರೆ ಅವರು ಕಾಡಿನಲ್ಲಿರುವ ಸಿಂಹದಕ್ಕಿಂತ ಕ್ರೂರಿ ಆಗಿಬಿಡ್ತಾರೆ ಅಷ್ಟೇ. ವಜ್ರೇಶ್ವರಿ, ನೀನೇನು ಚಿಂತೆ ಮಾಡಬೇಡ. ನೋಡು, ಈ ನನ್ನ ಜನ್ಮ ಕುಂಡಲದಲ್ಲಿ ನೀನೇ ನನ್ನ ಬಹಳ ಸಂಗಾತಿ ಅಂತ ಆ ಬ್ರಹ್ಮನೇ ಬರೆದಿದ್ದಾನೆ. ಆದಷ್ಟು ಬೇಗ ನಾವು ಸಪ್ತಪದಿಯನ್ನು ತೊಳೆದು ಸಂಸಾರದ ಚಿತ್ರಪಟವನ್ನೇ ಬಿಡಿಸೋಣ, ಸರಿನಾ? ನೋಡಿ, ಈ ವಜ್ರೇಶ್ವರಿ ನಿಮ್ಮ ಹೃದಯೇಶ್ವರಿ ಆದ ಮೇಲೆ ನಿಮ್ಮಿಂದ ನನ್ನ ಯಾರು ಬೇರೆ ಮಾಡಲು ಸಾಧ್ಯವೇ ಇಲ್ಲ. ಎಂತ ಮಾತೇನಿದು! ನಿಜ ಕಡೆ, ನಿಜವಾದ ಪ್ರೇಸಿಯ ಹೃದಯ ಆಳದ ಮಾತು. ಹಾರ್ದಿಕ್, ನಾವು ಕಂಡಿರುವ ಕನಸು ಸುಲಭವಾಗಿ ನನಸಾಗುತ್ತದೆ ಎಂದು, ಆದ್ರೆ ನನ್ನ ಮೇಲಿರುವ ಪ್ರೀತಿನ ನೀವು ಕಡಿಮೆ ಮಾಡಬೇಕು. ವಜ್ರೇಶ್ವರಿ, ನಾವೆಷ್ಟಾದ್ರು ಒಬ್ಬ ಬ್ಯಾಂಕ್ ಉದ್ಯೋಗಿ. ನನ್ನ ಉದ್ಯೋಗದಲ್ಲಿ ಯಾವತ್ತು ಲೆಕ್ಕಾಚಾರ ತಪ್ಪಿದೆ ಅಲ್ಲ. ಆದ್ರೆ ಈ ಪ್ರೀತಿ ವಿಚಾರದಲ್ಲಿ ಲೆಕ್ಕ ತಪ್ಪಾಗೋಕೆ ಸಾಧ್ಯವೇ ಇಲ್ಲ. ಆದಷ್ಟು ಬೇಗ ನಾವು ಒಂದಾಗಿ ಸಂಸಾರದ ರಥವನ್ನೇ ಹೇಳಿಲ್ಲ, ಸರಿನಾ? ರೀ, ನಿಮ್ಮ ಮಾತು ಕೇಳ್ತಾ ಇದ್ರೆ ಆ ಸಮುದ್ರದಲ್ಲೂ ಕೂಡ ಈಜುವಷ್ಟು ಧೈರ್ಯ ಬರ್ತಾ ಇದೆ ನನಗೆ. ಹೌದು ಕಡೆ, ಆ ವಿಶಾಲವಾದ ಸಾಗರದಲ್ಲಿ ನಾನು ಒಂಟಿ ಮೀನಾಗಿ ಈಜಾಡ್ತಾ ಇದ್ದೆ. ಆಕಸ್ಮಿಕವಾಗಿ ನನಗೆ ಬಂಗಾರದ ಮೀನು ಸಿಕ್ಬಿಡ್ತು. ಐ ರಿಯಲಿ ಲವ್ ಯು, ಲವ್ ಯು, ಐ ಲವ್ ಯು. ಇವತ್ತು ಚೆನ್ನಾಗಿ ಕಾಣ್ತಾ ಇದೆ ಕಡೆ.